ಮಿತ್ರರೇ ನಮಸ್ಕಾರ. ಮಿತ್ರರೇ, ಇವತ್ತು ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಒಂದು ಚರ್ಚೆ ಜೋರಾಗಿ ನಡೀತಾ ಇದೆ. ಅದೇನು ಕೇಳಿದ್ರೆ, ಬಿಹಾರದ ನಿತೀಶ್ ಕುಮಾರ್ ಮತ್ತೆ ಪಲ್ಟಿ ಹೊಡಿತಾರೆ, ಎನ್ಡಿಎಗೆ ಕೈ ಕೊಡ್ತಾರೆ, ಮೋದಿ ಸರ್ಕಾರ ಶೇಕ್ ಅನ್ನುವ ಹಂತದಲ್ಲಿ ಕೆಲವರು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಆಗಿದ್ದೇನು? ನಿತೀಶ್ ಕುಮಾರ್ ನಿಜವಾಗ್ಲೂ ಪಲ್ಟಿ ಹೊಡಿತಾ ಇದ್ದಾರಾ? ಮತ್ತೆ ಆರ್ಜೆಡಿ ಸಹವಾಸವನ್ನ ಮಾಡ್ತಾರಾ? ಲಾಲು ಸಖ್ಯಕ್ಕೆ ಹೋಗ್ತಾರಾ ಅಂತ ನೋಡೋದಾದ್ರೆ ಕೆಲವೊಂದಷ್ಟು ಬೆಳವಣಿಗೆಗಳು ಬಿಹಾರದಲ್ಲಿ ನಡೀತಾ ಇದೆ. ಈ ಕಾರಣದಿಂದಾಗಿಯೇ ಈ ಅನುಮಾನಗಳು ಹುಟ್ಟಿಕೊಂಡಿರುವಂತಹದ್ದು. ಹಾಗಾದ್ರೆ ಮಿತ್ರರೇ, ಆ ಬೆಳವಣಿಗೆಗಳೇನು? ಅಮಿತ್ ಶಾ ಹೇಳಿಕೆಯಿಂದ ನಿತೀಶ್ ಕುಮಾರ್ ಬೇಸರಗೊಂಡ್ರ? ಅಮಿತ್ ಶಾ ಆ ರೀತಿಯಾಗಿ ಹೇಳಿದ್ಯಾಕೆ? ಇನ್ನೊಂದು ಕಡೆ ಬಿಹಾರದ ಉಪಮುಖ್ಯಮಂತ್ರಿ ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ನಿತೀಶ್ ಕುಮಾರ್ ಬೇಸರಗೊಂಡ್ರ? ನಿತೀಶ್ ಕುಮಾರ್ ಆರ್ಜೆಡಿ ಸಹವಾಸವನ್ನ ಪುನಃ ಮಾಡುವಂತಹ ಸಾಧ್ಯತೆಗಳು ಎಷ್ಟಿದೆ? ಇದು ಕೇಂದ್ರ ಸರ್ಕಾರದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ? ಇದೆಲ್ಲದರ ಕುರಿತಾಗಿ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಮಿತ್ರರೇ, 3 ಬೆಳವಣಿಗೆಗಳ ಕಾರಣದಿಂದಾಗಿ ನಿತೀಶ್ ಕುಮಾರ್ ಎನ್ಡಿಎ ಅನ್ನ ಬಿಟ್ಟು ಹೋಗ್ತಾರೆ, ಅವರು ಮತ್ತೆ ಆರ್ಜೆಡಿ ಸಖ್ಯಕ್ಕೆ ಹೋಗಬಹುದು, ಈ ಒಂದು ಚರ್ಚೆ ಆರಂಭವಾಗಿದೆ. ಆ 3 ಬೆಳವಣಿಗೆಗಳೇನು ನೋಡೋದಾದ್ರೆ, ಮೊದಲನೆಯದಾಗಿ ಅಮಿತ್ ಶಾ ಅವರ ಹೇಳಿಕೆ. ಅಮಿತ್ ಶಾ ಇಂಡಿಯಾ ಟುಡೇ ಒಂದು ಸಂವಾದದಲ್ಲಿ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಅಮಿತ್ ಶಾ ಅವರಿಗೆ ಒಂದು ಪ್ರಶ್ನೆ ಕೇಳಲಾಗುತ್ತೆ. ಮಹಾರಾಷ್ಟ್ರದಲ್ಲಿ ನೀವು ಸರ್ಕಾರ ರಚನೆ ಮಾಡಿದ್ರಿ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆದ ಕಾರಣದಿಂದಾಗಿ ಸಿಎಂ ಪದವಿಯನ್ನ ನೀವೇ ಉಳಿಸಿಕೊಂಡ್ರಿ. ಬಿಹಾರದಲ್ಲಿ ಏನಾಗುತ್ತೆ? ಯಾಕೆಂದ್ರೆ ಮುಂದಿನ ವರ್ಷ ನವೆಂಬರ್ ತಿಂಗಳಿನಲ್ಲಿ ಬಿಹಾರ ಚುನಾವಣೆ ನಡೆಯುತ್ತೆ. ಯಾರ ನೇತೃತ್ವದಲ್ಲಿ ಚುನಾವಣೆಯನ್ನ ಎದುರಿಸ್ತೀರಿ? ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು? ಈ ಪ್ರಶ್ನೆಯನ್ನ ಕೇಳಲಾಯಿತು. ಆಗ ಅಮಿತ್ ಶಾ ಏನ್ ಹೇಳಿದ್ರು? ನಾವು ಕೂತು ಈ ಬಗ್ಗೆ ಚರ್ಚೆ ಮಾಡ್ತೀವಿ, ಇಷ್ಟೇ ಹೇಳಿದ್ದ ಅಮಿತ್ ಶಾ. ಇದು ಬಿಹಾರದಲ್ಲಿ ವಿವಾದಕ್ಕೆ ಕಾರಣ ಆಯಿತು. ಎನ್ಡಿಎದ ಮಿತ್ರ ಪಕ್ಷವಾಗಿರುವಂತಹ ಜೆಡಿಯು ಈ ಬಗ್ಗೆ ಸ್ವಲ್ಪ ಅಸಮಾಧಾನಗೊಂಡಿದೆ. ಈ ರೀತಿಯಾಗಿ ಚರ್ಚೆಗಳು ಶುರುವಾದವು. ಯಾಕೆ ಅಂತ ನಿಮಗೆಲ್ಲ ಗೊತ್ತು. ಇವತ್ತು ಮಿತ್ರರೇ, ಬಿಹಾರದಲ್ಲಿ ನಾಯಕತ್ವದ ಪ್ರಶ್ನೆಯೇ ಉದ್ಭವಿಸೋದಿಲ್ಲ. ಬಿಜೆಪಿ ಜೂನಿಯರ್ ಪಾರ್ಟಿ ಆಗಿರಲಿ, ಸೀನಿಯರ್ ಪಾರ್ಟಿ ಆಗಲಿ, ಏನೇ ಆಗಿರಲಿ, ಬಿಹಾರದಲ್ಲಿ ಮುಖ್ಯಮಂತ್ರಿ ಯಾರು ಕೇಳಿದ್ರೆ ನಿತೀಶ್ ಕುಮಾರ್. ಎನ್ಡಿಎಗೆ ಅಧಿಕಾರ ಸಿಕ್ತು ಅಂತಂದ್ರೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಅನ್ನುವ ರೀತಿ ಆಗೋಗ್ಬಿಟ್ಟಿದೆ. ಆದ್ರೆ ಅಮಿತ್ ಶಾ ಮೊದಲ ಬಾರಿಗೆ ಏನು ಹೇಳಿದ್ರು? ನಾವು ಕುಂತು ಚರ್ಚೆ ಮಾಡ್ತೀವಿ, ಮುಂದಿನ ಚುನಾವಣೆಯನ್ನ ಯಾರ ನಾಯಕತ್ವದಲ್ಲಿ ಎದುರಿಸಬೇಕು ಅಂತ ಇನ್ನು ಫೈನಲ್ ಆಗಿಲ್ಲ, ಈ ಬಗ್ಗೆ ನಾವು ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ತೀವಿ ಅಂತ ಅಮಿತ್ ಶಾ ಹೇಳಿದ್ರು. ಇದರ ಬಗ್ಗೆ ಈಗ ಜೆಡಿಯು ಅಪಸ್ವರ ತೆಗೆದಿದೆ. ಜೆಡಿಯು ನಾಯಕರಿಗೆ ಬೇಸರ ಆಗಿದೆ. ಸ್ವತಃ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಈ ವಿಚಾರದಲ್ಲಿ ಬೇಸರಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಾಧ್ಯಮಗಳಲ್ಲಿ ಆ ರೀತಿಯ ಸುದ್ದಿಗಳು ಬಿತ್ತರ ಆಗೋದಕ್ಕೆ ಶುರುವಾಯಿತು. ಮಿತ್ರರೇ, ನಿತೀಶ್ ಕುಮಾರ್ಗೆ ಈಗಾಗಲೇ ಅಭದ್ರತೆ ಕಾಡ್ತಾ ಇದೆ. ನಿತೀಶ್ ಕುಮಾರ್ ಆರ್ಜೆಡಿ ಜೊತೆಗಿನ ಮೈತ್ರಿಯನ್ನ ಕಡಿದುಕೊಂಡಿದ್ದೇ ಆ ಅಭದ್ರತೆಯ ಕಾರಣದಿಂದಾಗಿ. ಆರ್ಜೆಡಿ ದೊಡ್ಡ ಪಕ್ಷವಾಗಿತ್ತು, ಅವರು 79 ಸೀಟ್ಗಳನ್ನು ಗೆದ್ದಿದ್ರು. ನಿತೀಶ್ ಕುಮಾರ್ ಕೈಲಿರುವಂತಹದ್ದು ಕೇವಲ 48 ಸೀಟ್ ಮಾತ್ರ. ಲಾಲು ಪ್ರಸಾದ್ ಯಾದವ್ಗೆ ಏನ್ ಅನಿಸ್ತಾ ಇತ್ತು? ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಬೇಕು, ನನ್ನ ಮಗ ಮುಖ್ಯಮಂತ್ರಿ ಆಗಿರೋದನ್ನ ನಾನು ನೋಡಬೇಕು, ಹೀಗ ಅನಿಸ್ತಾ ಇತ್ತು. ಇದೇ ಕಾರಣಕ್ಕೆ ಅವರು ನಿತೀಶ್ ಕುಮಾರ್ ಮೇಲೆ ಒತ್ತಡ ಹೇರಿದ್ರು. ನೀವು ಕೇಂದ್ರ ರಾಜಕಾರಣಕ್ಕೆ ಹೋಗ್ಬಿಡಿ, INDIA ಕೂಟದ ನೇತೃತ್ವವನ್ನು ವಹಿಸಿಕೊಳ್ಳಿ, ಬಿಹಾರವನ್ನ ನನ್ನ ಮಗನಿಗೆ ಬಿಟ್ಟುಕೊಡಿ ಅಂತ. ಆದ್ರೆ ನಿತೀಶ್ಗೆ ಅನಿಸೋದಕ್ಕೆ ಶುರುವಾಯಿತು, ಕೇಂದ್ರದಲ್ಲಿ ನಾನು ಹೋಗಿ ಏನ್ ಮಾಡೋದಿದೆ, ನನಗೆ ಈ ಕಾಂಗ್ರೆಸ್ INDIA ನಾಯಕತ್ವವನ್ನು ಕೊಡುವಂತಹ ಸಾಧ್ಯತೆಗಳಿಲ್ಲ, ಹೀಗಾಗಿ ಬಿಹಾರದ ಮುಖ್ಯಮಂತ್ರಿಯೂ ಇಲ್ಲ, ಕೇಂದ್ರದಲ್ಲೂ ಇಲ್ಲ, ನಾನು ಅತಂತ್ರ ಆಗಿಬಿಡ್ತೀನಿ ಅಂತ ನಿತೀಶ್ ಕುಮಾರ್ಗೆ ಅನ್ನಿಸ್ತು. ಹೀಗಾಗಿ ಮತ್ತೆ ಅವರು ಪಲ್ಟಿ ಹೊಡೆದು ಎನ್ಡಿಎಗೆ ಬಂದಿದ್ರು. ಈಗ ಅಮಿತ್ ಶಾ ಅವರ ಹೇಳಿಕೆಯಿಂದಾಗಿ ಮತ್ತೆ ನಿತೀಶ್ ಕುಮಾರ್ಗೆ ಅದೇ ರೀತಿಯ ಅಭದ್ರತೆ ಕಾಡೋದಕ್ಕೆ ಶುರುವಾಗಿದೆ. ಮುಂದಿನ ಚುನಾವಣೆಯಲ್ಲಿ ನನ್ನ ನೇತೃತ್ವದಲ್ಲಿ ಹೋಗೋದಿಲ್ವಾ, ನನ್ನನ್ನ ಸಿಎಂ ಅಭ್ಯರ್ಥಿ ಅಂತ ಬಿಜೆಪಿ ಅವರು ಘೋಷಿಸೋದಿಲ್ವಾ, ಈ ಪ್ರಶ್ನೆ ನಿತೀಶ್ ಕುಮಾರ್ಗೂ ಉದ್ಭವಿಸಿದೆ. ಜೆಡಿಯು ನಾಯಕರ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಮಿತ್ರರೇ, ಇದಕ್ಕೆ ಪೂರಕವಾಗುವಂತೆ ನಿತೀಶ್ ಕುಮಾರ್ ಸರ್ಕಾರದ DCM ಆಗಿರುವಂತಹ ವಿಜಯ್ ಕುಮಾರ್ ಸಿನ್ಹಾ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ವರ್ಷದ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದು ಕೂಡ ಇವತ್ತು ಭಾರಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. DCM ಆದಂತಹ ವಿಜಯ್ ಕುಮಾರ್ ಸಿನ್ಹಾ ಏನ್ ಹೇಳ್ತಾರೆ? ಅಟಲ್ ಬಿಹಾರಿ ವಾಜಪೇಯಿ ಅವರ ಆತ್ಮಕ್ಕೆ ನಿಜವಾದ ಶ್ರದ್ಧಾಂಜಲಿ ಅರ್ಪಿಸೋದು ಯಾವಾಗ ಕೇಳಿದ್ರೆ, ಬಿಹಾರದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾದಾಗ. ಅಂದು ಅಟಲ್ ಬಿಹಾರಿ ವಾಜಪೇಯಿ ಅವರ ಆತ್ಮಕ್ಕೆ ಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದ ಹಾಗಾಗತ್ತೆ, ಹೀಗಂತ ವಿಜಯ್ ಕುಮಾರ್ ಸಿನ್ಹಾ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಮಿತ್ರರೇ, ಅಲ್ಲಿ ಒಂದು ಸ್ಪಷ್ಟ ಆಗತ್ತೆ, ಜೆಡಿಯು ಜೊತೆಗೆ NDA ಸರ್ಕಾರ ಬಿಹಾರದಲ್ಲಿದೆ. ಹೀಗಿದ್ರೂ ಕೂಡ ಬಿಹಾರದಲ್ಲಿ ಬಿಜೆಪಿ ಸರ್ಕಾರ ರಚನೆ ಮಾಡಬೇಕು ಅಂತಂದ್ರೆ ಅರ್ಥ ಏನು? ನಿತೀಶ್ ಕುಮಾರ್ ಅಲ್ಲ, ಬಿಜೆಪಿನೇ ಸರ್ಕಾರ ರಚನೆ ಮಾಡೋದಕ್ಕೆ ಯತ್ನ ಮಾಡ್ತಾ ಇದೆ. ಮುಂದಿನ ಚುನಾವಣೆಯಲ್ಲಿ ನಿತೀಶ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸೋದಿಲ್ಲ. ಈ ಎಲ್ಲ ಚರ್ಚೆಗಳು ಉದ್ಭವ ಆದವು. ಇದರ ಜೊತೆಗೆ ಅಮಿತ್ ಶಾ ಅವರ ಅಂಬೇಡ್ಕರ್ ಸ್ಟೇಟ್ಮೆಂಟ್ ಏನಿದೆ, ಲೋಕಸಭೆಯಲ್ಲಿ ಅವರು ಅಂಬೇಡ್ಕರ್ ವಿರೋಧವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ INDIA ಕೂಟದ ನಾಯಕರು ಆರೋಪಿಸ್ತಾ ಇದ್ದಾರೆ. ಈ ಬಗ್ಗೆ ಬಿಹಾರದಲ್ಲೂ ಕೂಡ ದೊಡ್ಡ ರಾಜಕಾರಣ ಆಗ್ತಾ ಇದೆ. ಸ್ವತಃ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ನಿತೀಶ್ ಕುಮಾರ್ ಕೂಡ ಈ ವಿಚಾರವಾಗಿ ಅಮಿತ್ ಶಾ ಹೇಳಿಕೆಯಿಂದ ಬೇಸರಗೊಂಡಿದ್ದಾರೆ, ಹೀಗಂತ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟ ಆಗ್ತಾ ಇದೆ. ಆದ್ರೆ ಮಿತ್ರರೇ, ನಿಮಗೆ ನೆನಪಿರಲಿ, ಈ 3 ವಿಚಾರಗಳ ಕುರಿತಾಗಿ ನಿತೀಶ್ ಕುಮಾರ್ ಎಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ನಿತೀಶ್ ಕುಮಾರ್ ಅಟಲ್ ಬಿಹಾರಿ ವಾಜಪೇಯಿ ಅವರ 100ನೇ ವರ್ಷದ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು, ಬಹಳ ಖುಷಿಯಾಗೇ ಇದ್ರು. ಅವರೆಲ್ಲೂ ಕೂಡ ಅಸಮಾಧಾನವನ್ನು ತೋರಿಸ್ಕೊಳ್ತಾ ಇಲ್ಲ. ಹಾಗಂದ ಮಾತ್ರಕ್ಕೆ ನಿತೀಶ್ ಕುಮಾರ್ಗೆ ಅಸಮಾಧಾನ ಇಲ್ಲ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ನಿತೀಶ್ ಕುಮಾರ್ ಅವರ ನಡೆಯೇ ಹಾಗೆ. ನಿಮಗೆಲ್ಲ ನೆನಪಿರಬಹುದು, ನಿತೀಶ್ ಕುಮಾರ್ ಸುದೀರ್ಘವಾಗಿ NDA ಜೊತೆಗಿದ್ರು, NDA ಸರ್ಕಾರದ ಭಾಗ ಆಗಿದ್ರು. ಅವರು ಮುಖ್ಯಮಂತ್ರಿ ಆಗಿದ್ದೇ NDA ಕಾರಣದಿಂದಾಗಿ.
ಆದ್ರೆ 2014ರಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ತಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ, ಅಂದ್ರೆ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸಿದ ತಕ್ಷಣ ನಿತೀಶ್ ಕುಮಾರ್ ಎನ್ಡಿಎದಿಂದ ದೂರ ಸರಿದ್ರು, ನರೇಂದ್ರ ಮೋದಿ ಅವರಿಗೆ ವಿರೋಧ ಒಡ್ಡಿದ್ರು. ಅನಂತರ 2015ರ ಬಿಹಾರ ಚುನಾವಣೆಯಲ್ಲಿ ಜೆಡಿಯು ಮತ್ತು ಆರ್ಜೆಡಿ ಮೈತ್ರಿ ಮಾಡ್ಕೊಂಡ್ಬಿಟ್ವು. ತನ್ನ ಬದ್ಧ ವಿರೋಧಿಯಾದಂತಹ ಆರ್ಜೆಡಿ ಜೊತೆಗೆ ನಿತೀಶ್ ಕುಮಾರ್ ಸಖ್ಯ ಬೆಳೆಸಿದ್ರು. ಬಹಳ ಅಚ್ಚರಿಗೆ ಕಾರಣ ಆಗಿತ್ತು. ಆದ್ರೆ ಮಿತ್ರರೇ, 2019ಕ್ಕೆ ಮತ್ತೆ ನಿತೀಶ್ ಕುಮಾರ್ ಪಲ್ಟಿ ಹೊಡಿತಾರೆ, ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಳ್ತಾರೆ. ಈ ಮೈತ್ರಿ 2020ರಲ್ಲೂ ಕೂಡ ಮುಂದುವರಿಯುತ್ತೆ. 2020ರ ವಿಧಾನಸಭಾ ಚುನಾವಣೆಯನ್ನ ಬಿಜೆಪಿ ಜೊತೆಗೆ ನಿತೀಶ್ ಕುಮಾರ್ ಎದುರಿಸಿರ್ತಾರೆ, ಅಧಿಕಾರಕ್ಕೂ ಕೂಡ ಬರ್ತಾರೆ. ಆದ್ರೆ 2022ರಲ್ಲಿ ಮತ್ತೆ ಪಲ್ಟಿ ಹೊಡಿತಾರೆ, ಆರ್ಜೆಡಿ ಜೊತೆಗೆ ಸೇರ್ಕೊಂಡು ಮತ್ತೆ ಸರ್ಕಾರ ರಚನೆ ಮಾಡ್ತಾರೆ. ಅನಂತರ ಮಿತ್ರರೇ, 2024ರಲ್ಲಿ ಲೋಕಸಭಾ ಚುನಾವಣೆ ಬರುತ್ತಲ್ಲ, ಅದಕ್ಕೆ ಕೆಲವೇ ತಿಂಗಳ ಮುಂಚೆ ಮತ್ತೆ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಳ್ತಾರೆ. ಅಂದ್ರೆ ನಿತೀಶ್ ಕುಮಾರ್ ಯಾವಾಗ ಪಲ್ಟಿ ಹೊಡಿತಾರೆ, ಯಾವಾಗ ಅವರ ನಿರ್ಧಾರ ಬದಲಾಗುತ್ತೆ, ಏನನ್ನೂ ಕೂಡ ಊಹಿಸೋದಕ್ಕೆ ಸಾಧ್ಯ ಇಲ್ಲ. ಅವರು ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ, ಈ ಕ್ಷಣ ಇದ್ದ ಹಾಗೆ ಇನ್ನೊಂದು ಕ್ಷಣಕ್ಕಿರೋದಿಲ್ಲ. ಹೀಗಾಗಿ ನಿತೀಶ್ ಕುಮಾರ್ಗೆ ಬಿಹಾರದಲ್ಲಿ ಒಂದು ದೊಡ್ಡ ಹೆಸರಿದೆ, ಪಲ್ಟು ರಾಮ್ ಅಂತ. ಅವರು ಯಾವಾಗ ಬೇಕಾದರೂ ಪಲ್ಟಿ ಹೊಡಿತಾರೆ. ಈಗಲೂ ಮಿತ್ರರೇ, ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಮಾಧ್ಯಮಗಳು ಏನು ಸುದ್ದಿ ಮಾಡ್ತಾ ಇದ್ದಾವೆ, ನಿತೀಶ್ ಕುಮಾರ್ ಮತ್ತೆ ಪಲ್ಟಿ ಹೊಡಿತಾರೆ, ಆರ್ಜೆಡಿ ಜೊತೆಗೆ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ, ಈ ರೀತಿಯಾದಂತಹ ಬೆಳವಣಿಗೆಗಳು ಬಿಹಾರ ವಿಧಾನಸಭಾ ಚುನಾವಣೆಗೆ ಮುಂಚೆ ನಡೆಯುತ್ತೆ ಅಂತೇಳಿ ಮಾಧ್ಯಮಗಳಲ್ಲಿ ವರದಿ ಪ್ರಸಾರ ಆಗೋದಕ್ಕೆ ಶುರುವಾಗಿದೆ. ಹಾಗಾದ್ರೆ ಸಾಧ್ಯತೆಗಳು ಎಷ್ಟಿದೆ? ಈಗ ನಿತೀಶ್ ಕುಮಾರ್ಗೆ ಅಂತಹ ಆಪ್ಷನ್ ಇದೆಯಾ ಕೇಳಿದ್ರೆ ಮಿತ್ರರೇ, ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ, ಅಂದ್ರೆ ನಾನು ರಾಜಕಾರಣವನ್ನು ನೋಡಿದಂತಹ ಪ್ರಕಾರ, ನಿತೀಶ್ ಕುಮಾರ್ಗೆ ಈಗ ಅಂತಹ ಆಪ್ಷನ್ಗಳು ಬಹಳ ಕಡಿಮೆ ಆಗಿದೆ. ಅದು ಕೆಲವೊಂದಷ್ಟು ಕಾರಣಗಳನ್ನು ನಾನು ನಿಮಗೆ ಕೊಡ್ತೀನಿ. ಮೊದಲನೇದಾಗಿ, ನಿತೀಶ್ ಕುಮಾರ್ ಬಿಹಾರದ ಅತ್ಯಂತ ಪ್ರಭಾವಿ ನಾಯಕ. ಅವರಿಗೆ ಯಾವುದೇ ಕಪ್ಪು ಮಸಿ ಇಲ್ಲ. ನಿತೀಶ್ ಕುಮಾರ್ ಭ್ರಷ್ಟಾಚಾರ ಮಾಡಿದರೆ ಅಂತ ಯಾರೂ ಆರೋಪ ಮಾಡೋದಿಲ್ಲ. ನಿತೀಶ್ ಕುಮಾರ್ ವೈಯಕ್ತಿಕವಾಗಿ ಭ್ರಷ್ಟ ಅಲ್ಲ, ಕುಟುಂಬ ರಾಜಕಾರಣದಿಂದ ಬಹಳ ದೂರ ಇದ್ದಾರೆ. ಅವರ ಕುಟುಂಬದ ಯಾವುದೇ ಸದಸ್ಯರನ್ನ ನಿತೀಶ್ ಕುಮಾರ್ ಹತ್ರಕ್ಕೂ ಕೂಡ ಸೇರಿಸೋದಿಲ್ಲ. ಅಷ್ಟರ ಮಟ್ಟಿಗೆ ಶುದ್ಧ ಹಸ್ತ ನಿತೀಶ್ ಕುಮಾರ್. ಆದ್ರೆ ಮಿತ್ರರೇ, ನಿತೀಶ್ ಕುಮಾರ್ ಅವರ ಇಮೇಜ್ಗೆ ಕಳಂಕ ಏನು? ಅವರ ಪಲ್ಟು ರಾಮ್ ಅಪಖ್ಯಾತಿ. ಅವರು ಯಾವುದೇ ಸಿದ್ಧಾಂತಕ್ಕಾಗ್ಲಿ ಯಾವುದೋ ಒಂದು ಪಕ್ಷದ ಜೊತೆಗಾಗ್ಲಿ ಅಂಟಿಕೊಂಡಿರೋದಿಲ್ಲ. ಅವಕಾಶವಾದಿ ರಾಜಕಾರಣವನ್ನ ಮಾಡ್ತಾರೆ ಎನ್ನುವಂತಹ ದೊಡ್ಡ ಆರೋಪ ನಿತೀಶ್ ಕುಮಾರ್ ಮೇಲಿದೆ. ಅದನ್ನ ಬಿಜೆಪಿಯವರೂ ಮಾಡ್ತಾರೆ, ಆರ್ಜೆಡಿಯವರು ಮಾಡ್ತಾರೆ. ಬಿಹಾರದ ಜನರ ಮನಸ್ಸಿನಲ್ಲೂ ಕೂಡ ಅದೇ ಇದೆ. ಇವರು ಬಿಜೆಪಿ ಜೊತೆಗಿದ್ದು ಎನ್ಡಿಎ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸ್ತಾರೆ. ಆನಂತರ ಇವರಿಗೆ ಏನೋ ತೊಂದರೆ ಆಯ್ತು ಅಂತಂದ್ರೆ ಬಿಜೆಪಿಗೆ ಮೋಸ ಮಾಡಿಬಿಟ್ಟು ಆರ್ಜೆಡಿ ಜೊತೆಗೆ ಸೇರ್ಕೊಳ್ತಾರೆ. ಈ ಹಿಂದೆ ಆರ್ಜೆಡಿ ಜೊತೆಗೆ ಚುನಾವಣೆಯನ್ನು ಎದುರಿಸಿದ್ರು, ಅಲ್ಲೇನೋ ಮೋಸ ಆಯ್ತು ಅಂತ ಹೇಳ್ಬಿಟ್ಟು ಬಿಜೆಪಿ ಜೊತೆಗೆ ಬಂದ್ರು. ನಿತೀಶ್ ಕುಮಾರ್ ಅವರ ಈ ಪಲ್ಟು ರಾಮ್ ಅಪಖ್ಯಾತಿ ಏನಿದೆ, ಇದರಿಂದಾಗಿಯೇ ಅವರ ಇಮೇಜ್ ಬಹಳ ಕುಗ್ಗಿ ಹೋಗಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಈ ಹಿಂದೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಹೆಚ್ಚು ಸೀಟ್ಗಳನ್ನು ಗೆಲ್ತಾ ಇದ್ರು, ಅಂದ್ರೆ ಜೆಡಿಯುಗೆ ತುಂಬಾ ಸ್ಟ್ರೆಂತ್ ಇತ್ತು. ಆದ್ರೆ ಬರ್ತಾ 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 ನಿತೀಶ್ ಕುಮಾರ್ ಅವರ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ. ಜನ ಅವರನ್ನು ನಂಬುವಂತಹ ಸ್ಥಿತಿಯೇ ಇಲ್ಲ. ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಈಗ ನಿತೀಶ್ ಕುಮಾರ್ಗೆ ಎನ್ಡಿಎ ಜೊತೆಗಿರುವಂತಹದ್ದು ತೀರಾ ಅನಿವಾರ್ಯ ಅನ್ನುವಂಥ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ. ಅದಕ್ಕೂ ಒಂದು ಕಾರಣ ಇದೆ. ಮೊದಲನೇದಾಗಿ, ನಿತೀಶ್ ಕುಮಾರ್ ಏನಾದರೂ ಈಗ ಆರ್ಜೆಡಿ ಜೊತೆಗೆ ಹೋಗಿದ್ದೆ ಆದ್ರೆ ಬಿಜೆಪಿ ದೊಡ್ಡ ಗೇಮ್ ಮಾಡಿಬಿಡುತ್ತೆ, ಬಿಜೆಪಿಯ ಪರವಾಗಿ ಒಂದು ಅನುಕಂಪ ಹುಟ್ಟು ಬಿಡುತ್ತೆ. ಎರಡನೇದಾಗಿ ಮಿತ್ರರೇ, ನಿತೀಶ್ ಕುಮಾರ್ ಅವರ ಅಪಖ್ಯಾತಿ ಇನ್ನೂ ಜಾಸ್ತಿ ಆಗುತ್ತೆ. ಇದಕ್ಕೆ ಮುಂದುವರೆದು ನೋಡೋದಾದ್ರೆ, ಈ ಹಿಂದೆ 2020ರ ಚುನಾವಣೆಯಲ್ಲಿ ಬಿಜೆಪಿ ಒಂದು ದೊಡ್ಡ ಗೇಮ್ ಮಾಡಿತ್ತು. ನಿತೀಶ್ ಕುಮಾರ್ಗೆ ಹೆಚ್ಚು ಸೀಟ್ ಬರಬಾರದು ಅಂತ ಹೇಳಿ ಬಿಜೆಪಿ ಚಿರಾಗ್ ಪಾಸ್ವಾನ್ರನ್ನ ಬಳಸಿಕೊಂಡು ನಿತೀಶ್ ಕುಮಾರ್ ಜೆಡಿಯು ಅಭ್ಯರ್ಥಿಗಳು ಎಲ್ಲೆಲ್ಲಿ ಸ್ಪರ್ಧೆ ಮಾಡಿದ್ರು ಅಲ್ಲೆಲ್ಲ ಚಿರಾಗ್ ಪಾಸ್ವಾನ್ ಅಭ್ಯರ್ಥಿಯನ್ನ ಹಾಕಿದ್ರು. ಹೀಗಾಗಿ ನಿತೀಶ್ ಕುಮಾರ್ ಅವರ ಜೆಡಿಯು ಹಲವು ಕ್ಷೇತ್ರಗಳನ್ನು ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಬಂತು. ಇದರ ಲಾಭ ಆರ್ಜೆಡಿಗಾಯ್ತು. ಈಗಲೂ ನಿತೀಶ್ ಕುಮಾರ್ ಏನಾದರೂ ಉಲ್ಟಾ ಹೊಡೆದಿದ್ದೆ ಆದ್ರೆ ಬಿಜೆಪಿ ಆ ರೀತಿಯ ರಾಜಕಾರಣ ಮಾಡಬಹುದು ಅನ್ನುವಂತಹ ಆತಂಕ ನಿತೀಶ್ ಕುಮಾರ್ಗಿದೆ. ಎರಡನೇದಾಗಿ, ನಿತೀಶ್ ಕುಮಾರ್ ಏನಾದರೂ ಆರ್ಜೆಡಿ ಜೊತೆಗೆ ಹೋದ್ರು ಅಂತ ಅಂದುಕೊಳ್ಳಿ, ಅಲ್ಲವರಿಗಾಗೋದೇನು? ಈಗ ಬಿಜೆಪಿ ಜೊತೆಗಿನ ಮೈತ್ರಿಯಲ್ಲಿ ಯಾವ ಸ್ಥಿತಿ ಇದೆಯೋ ಅದಕ್ಕಿಂತ ಕೆಟ್ಟ ಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕೆಂತಂದ್ರೆ, ಲಾಲು ಪ್ರಸಾದ್ ಯಾದವ್ ಪಟ್ಟು ಹಿಡಿದು ಕೂತಿದ್ದಾರೆ. ಮುಂದೆ ಮೈತ್ರಿ ಸರ್ಕಾರ ರಚನೆ ಆದ್ರೆ ತೇಜಸ್ವಿ ಯಾದವೇ ಮುಖ್ಯಮಂತ್ರಿ ಆಗಬೇಕು. ಯಾಕೆಂದ್ರೆ ಆರ್ಜೆಡಿ ಬಳಿಯಲ್ಲಿ ಹೆಚ್ಚು ಸೀಟ್ ಇದೆ, ಅವರು 79 ಸೀಟನ್ನು ಹೊಂದಿದ್ದಾರೆ. ನಿತೀಶ್ ಕುಮಾರ್ ಬಳಿಯಲ್ಲಿರುವಂತಹದ್ದು ಕೇವಲ 48 ಸೀಟ್ಗಳು ಮಾತ್ರ. ಹೀಗಾಗಿ ದೊಡ್ಡ ಪಕ್ಷವಾದಂತಹ ನಮಗೆ ಅಧಿಕಾರ ಸಿಗಬೇಕು. ಈ ಹಿಂದೆ ಎಲ್ಲ ನಾವು ಅಧಿಕಾರ ತ್ಯಾಗ ಮಾಡಿದ್ದೀವಿ. 2015ರಲ್ಲೂ ಅಧಿಕಾರ ತ್ಯಾಗ ಮಾಡಿದ್ವಿ, 2022ರಲ್ಲಿ ಸರ್ಕಾರ ರಚನೆ ಮಾಡಿದಾಗ್ಲೂ ಮತ್ತೆ ನಿಮಗೆ ಬಿಟ್ಕೊಟ್ವಿ, ಇನ್ನು ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಮಗ ಮುಖ್ಯಮಂತ್ರಿ ಆಗಬೇಕು ಅಂತ ಲಾಲು ಪ್ರಸಾದ್ ಯಾದವ್ ಪಟ್ಟು ಹಿಡಿದ್ರು. ಹೀಗಾಗಿ 2024ರಲ್ಲಿ ಪುನಃ ನಿತೀಶ್ ಕುಮಾರ್ ಎನ್ಡಿಎ ಜೊತೆಗೆ ಬಂದಿದ್ದು. ಈಗ ಮತ್ತೆ ಹೋದ್ರೆ ಅದೇ ಸಮಸ್ಯೆ ಮುಂದುವರಿಯುತ್ತೆ ಹೊರತು ನಿತೀಶ್ ಕುಮಾರ್ಗೆ ಏನು ಸೊಲ್ಯೂಷನ್ ಸಿಗೋದಿಲ್ಲ. ಎರಡನೇದಾಗಿ ಮಿತ್ರರೇ, ಎನ್ಡಿಎ ಜೊತೆಗಿದ್ರೆ ನಿತೀಶ್ ಕುಮಾರ್ಗೆ ಲಾಭ ಇದೆ. ಈಗ ಬಿಜೆಪಿಯವರು ಏನೋ ಹೇಳ್ತಾ ಇರಬಹುದು, ಬಿಹಾರದಲ್ಲಿ ಮುಖ್ಯಮಂತ್ರಿಯನ್ನ ಕೂತು ಚರ್ಚೆ ಮಾಡ್ತೀವಿ, ಯಾರ ನೇತೃತ್ವದಲ್ಲಿ ಹೋಗಬೇಕು ಅಂತ ನಾವಿನ್ನೂ ಡಿಸೈಡ್ ಮಾಡಿಲ್ಲ, ಈ ರೀತಿಯಾಗೆಲ್ಲ ಹೇಳ್ತಾ ಇರಬಹುದು. ಆದರೆ ಬಿಜೆಪಿಗೂ ಕೂಡ ಅನಿವಾರ್ಯ. ಬಿಹಾರದಲ್ಲಿ ಯಾವುದೋ ಒಂದು ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಬಿಹಾರದ ವಿಧಾನಸಭೆಯ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಒಟ್ಟು ಬಿಹಾರದಲ್ಲಿ 243 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 122 ಮ್ಯಾಜಿಕ್ ನಂಬರ್. ಯಾರಿಗೆ 122 ಸಂಖ್ಯಾಬಲ ಇರುತ್ತೋ ಅವರೇ ಸರ್ಕಾರ ರಚನೆ ಮಾಡ್ತಾರೆ. ಸದ್ಯ ಬಿಹಾರದಲ್ಲಿ ನಿತೀಶ್ ಕುಮಾರ್ ಯಾರ ಜೊತೆಗಿರ್ತಾರೋ ಅವರು ಸರ್ಕಾರ ರಚನೆ ಮಾಡುವಂತಹ ಸಾಧ್ಯತೆಗಳೇ ಇರುವಂತಹದ್ದು. ಆರ್ಜೆಡಿಗೂ ಏಕಾಂಗಿಯಾಗಿ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವರಿಗೆ ಅಷ್ಟು ಸೀಟ್ ಬರೋದಿಲ್ಲ. ಕಾಂಗ್ರೆಸ್ ಮತ್ತು ಆರ್ಜೆಡಿ ಮೈತ್ರಿ ಇದ್ರೂ ಕೂಡ ಅವರು 122ರ ಮಾರ್ಕ್ ಅನ್ನು ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಬಿಜೆಪಿ ಏಕಾಂಗಿಯಾಗಿ 122 ಸ್ಥಾನ ಗೆಲ್ಲುತ್ತಾ ಕೇಳಿದ್ರೆ ಆ ಸಾಮರ್ಥ್ಯ ಬಿಜೆಪಿಗಿಲ್ಲ. ಲೋಕಸಭೆಯಲ್ಲಿ ಇವರಿಗೆ ಯಶಸ್ಸು ಸಿಗುತ್ತೆ, ವಿಧಾನಸಭೆಯಲ್ಲಿ ಆ ಸಾಮರ್ಥ್ಯ ಇಲ್ಲ. ಯಾಕೆಂದ್ರೆ ಬಿಜೆಪಿ ಬಳಿಯಲ್ಲಿ ಒಂದು ದೊಡ್ಡ ನಾಯಕತ್ವ ಇಲ್ಲ.
ನಾಯಕತ್ವದ ಕೊರತೆ ಬಿಜೆಪಿಗಿದೆ. ಇನ್ನೊಂದು ಕಡೆಯಲ್ಲಿ ನಿತೀಶ್ ಕುಮಾರ್ಗೆ ಆ ಸಾಮರ್ಥ್ಯ ಇದೆಯಾ ಕೇಳಿದ್ರೆ ಅದು ಕೂಡ ಇಲ್ಲ. ಈಗ ನಿತೀಶ್ ಕುಮಾರ್ ಸಾಮರ್ಥ್ಯ ಇರುವಂತಹದ್ದು ಕೇವಲ 50 ಕ್ಷೇತ್ರದ ಒಳಗೆ. ಆ ಹಂತಕ್ಕೆ ಜೆಡಿಯು ಬಂದು ತಲುಪಿದೆ. ಜೊತೆಗೆ ಕೇಂದ್ರದಲ್ಲಿ ಬಿಜೆಪಿಗೆ ನಿತೀಶ್ ಕುಮಾರ್ ಅವರ ಅವಶ್ಯಕತೆ ಜಾಸ್ತಿ ಇದೆ. ಹೀಗಾಗಿ ನಿತೀಶ್ ಕುಮಾರ್ ಬಾರ್ಗೇನಿಂಗ್ ಪವರ್ ಜಾಸ್ತಿ ಇದೆ. ಈ ಕಾರಣದಿಂದಾಗಿ ಅವರು ಎನ್ಡಿಎದಲ್ಲೇ ಮುಂದುವರಿಯುವಂತಹದ್ದು ಅವರ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಬಹಳ ಉತ್ತಮವಾಗಿದೆ. ಈ ಕಾರಣದಿಂದ ನಿತೀಶ್ ಕುಮಾರ್ ಪಲ್ಟಿ ಹೊಡಿತಾರೆ ಅಂತ ಹೇಳುವಂತಹದ್ದು ಕಷ್ಟ ಸಾಧ್ಯ. ಆದರೆ ಕೆಲವೊಂದಷ್ಟು ಬೆಳವಣಿಗೆಗಳು ಅದನ್ನು ಸೂಚಿಸ್ತಾ ಇದ್ದಾವೆ ಅಂತ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಇತರರೆ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ನಿತೀಶ್ ಕುಮಾರ್ ಬಹಳ ಮೌನವಾಗಿದ್ದಾರೆ. ಅವರ ಸ್ವಭಾವವೇ ಹಾಗೆ. ಅವ್ರು ಯಾವತ್ತೂ ಕೂಡ ಇದ್ರ ಬಗ್ಗೆ ಎಲ್ಲ ಮಾತನಾಡೋದಿಲ್ಲ. ಯಾಕೆ ಕೇಳಿದ್ರೆ ತನ್ನ ಬಾರ್ಗೇನಿಂಗ್ ಪವರ್ ಅನ್ನು ಜಾಸ್ತಿ ಮಾಡ್ಕೊಳ್ಳುವಂತಹದ್ದು, ಅಂದ್ರೆ ಬಿಜೆಪಿಯಿಂದಲೇ ಹೇಳಿಸುವಂತಹದ್ದು. ಮೊನ್ನೆ ಅಮಿತ್ ಶಾ ಹಾಗೆ ಹೇಳಿದ್ರು. ಆದ್ರೆ ಮುಂದೆ ಅಮಿತ್ ಶಾ ಅವರೇ ನಿತೀಶ್ ಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಿಸಬೇಕು. ಆ ರೀತಿಯಾಗಿ ಸೈಲೆಂಟ್ ಗೇಮ್ ಪ್ಲಾನ್ ಅನ್ನು ಮಾಡುವಂತಹ ಚಾಣಾಕ್ಷ ಈ ನಿತೀಶ್ ಕುಮಾರ್ ಅವರ ಮೌನ ಇದೆಯಲ್ಲ, ಇದೇ ಬಿಜೆಪಿಗೆ ಒತ್ತಡವನ್ನು ಸೃಷ್ಟಿ ಮಾಡುತ್ತೆ. ಮಿತ್ರರೇ, ಇನ್ನೊಂದು ಪ್ರಶ್ನೆ ಇರಬಹುದು. ಒಂದು ವೇಳೆ ನಿತೀಶ್ ಕುಮಾರ್ ಏನಾದರೂ ಪಲ್ಟಿ ಹೊಡೆದಿದ್ದೆ ಆದ್ರೆ ಕೇಂದ್ರ ಸರ್ಕಾರಕ್ಕೆ ಏನಾದರೂ ಡ್ಯಾಮೇಜ್ ಆಗುತ್ತಾ? ನರೇಂದ್ರ ಮೋದಿ ಅಧಿಕಾರ ಏನಾದರೂ ಶೇಕ್ ಆಗುತ್ತಾ? ಹಾಗೇನೂ ಆಗೋದಿಲ್ಲ ಮಿತ್ರರೇ. ಸದ್ಯ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ 293 ಸಂಖ್ಯಾಬಲ ಇದೆ. ಅಂದ್ರೆ ಎನ್ಡಿಎ ಬಳಿಯಲ್ಲಿ 293 ಸಂಸದರಿದ್ದಾರೆ. ಇದರಲ್ಲಿ ಜೆಡಿಯು ಸಂಸದರಿರುವಂತಹದ್ದು ಕೇವಲ 12 ಮಾತ್ರ. ಒಂದು ವೇಳೆ ಜೆಡಿಯು ಹೊರಗೆ ಹೋದ್ರೂ ಕೂಡ ಎನ್ಡಿಎ ಸಂಖ್ಯೆ 281ಕ್ಕೆ ಬಂದು ನಿಲ್ಲುತ್ತೆ. ಕೇಂದ್ರ ಸರ್ಕಾರ ಅಸ್ತಿತ್ವದಲ್ಲಿರಬೇಕು ಅಂತಂದ್ರೆ 272 ಸೀಟ್ಗಳ ಅವಶ್ಯಕತೆ ಇದೆ. ಹೀಗಾಗಿ ಕೇಂದ್ರ ಸರ್ಕಾರ ಏನೂ ಶೇಕ್ ಆಗೋದಿಲ್ಲ, ಆದ್ರೆ ಬಲಹೀನ ಆಗ್ತಾ ಬರುತ್ತೆ. ನರೇಂದ್ರ ಮೋದಿ ಅವರಿಗೆ ನಿತೀಶ್ ಕುಮಾರ್ ಅವರ ಅನಿವಾರ್ಯತೆ ಇದೆ. ಯಾವ ಕಾರಣಕ್ಕಾಗಿ? ಈಗಾಗಲೇ ವಕಫ್ ಕಾನೂನು ಜೆಪಿಸಿಯಲ್ಲಿದೆ, ಅದು ಕೂಡ ಪಾಸ್ ಆಗಬೇಕು. ಎರಡನೇದಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನ ಕೇಂದ್ರ ಸರ್ಕಾರ ತರೋದಕ್ಕೆ ಹೊರಟಿದೆ. ಇದರಲ್ಲೂ ಕೂಡ ನಿತೀಶ್ ಕುಮಾರ್ ಅವರ ಪಾತ್ರ ಬಹಳ ದೊಡ್ಡದಾಗಿದೆ. ಹೀಗಾಗಿ ಈ ಸಂದರ್ಭದಲ್ಲಿ ಎನ್ಡಿಎದಲ್ಲಿ ಒಡಕು ಮೂಡಿ ನಿತೀಶ್ ಕುಮಾರ್ ಹೊರಗೆ ಹೋಗಿದ್ದೆ ಆದ್ರೆ INDIA ಕೂಟದ ಬಲ ಜಾಸ್ತಿ ಆಗ್ಬಿಡುತ್ತೆ. ಇದಾಗಬಾರದು ಅಂತ ಬಿಜೆಪಿ ಪ್ರಯತ್ನ ಮಾಡ್ತಾ ಇದೆ. ಕೇವಲ ಬಿಹಾರದಲ್ಲಿ ಸರ್ಕಾರ ರಚನೆ ಮಾಡುವಂತಹದ್ದು ಬಿಜೆಪಿಗೆ ಮುಖ್ಯ ಅಲ್ಲ. ಅಲ್ಲಿ ಎನ್ಡಿಎ ಸರ್ಕಾರ ಇದ್ರೂ ಕೂಡ ಒಂದು ರಾಜ್ಯದ ಸಣ್ಣ ಆಸೆಗೆ ಬಿದ್ದುಬಿಟ್ಟು ಕೇಂದ್ರ ಸರ್ಕಾರವನ್ನು ಬಲಹೀನ ಮಾಡಿಕೊಳ್ಳುವಂತಹದ್ದು ನರೇಂದ್ರ ಮೋದಿ ಅವರಿಗೆ ಇಷ್ಟ ಇಲ್ಲ. ಹೀಗಾಗಿ ಈ ಚರ್ಚೆಗಳು ಏನೇ ನಡೆದ್ರೂ ಕೂಡ ಅಂತಿಮವಾಗಿ ನಿತೀಶ್ ಕುಮಾರ್ಗೆ ಬಿಜೆಪಿ ಮಣೆ ಹಾಕುತ್ತೆ. ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗುವಂತಹದ್ದು ಶತಸಿದ್ಧ. ಮುಂದೆ ಎನ್ಡಿಎ ಅಧಿಕಾರಕ್ಕೆ ಬಂದ್ರೆ ನಿತೀಶ್ ಕುಮಾರ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಇದಕ್ಕೆ ಉತ್ತಮವಾದ ಉದಾಹರಣೆ ಏನು ಕೇಳಿದ್ರೆ, ಯಾವಾಗ ಜೆಡಿಯು ಮತ್ತು ಬಿಜೆಪಿ ನಡುವೆ ಕಂದಕ ನಿರ್ಮಾಣ ಆಗ್ತಾ ಇದೆ, ನಿತೀಶ್ ಕುಮಾರ್ ಕೈ ಕೊಡಬಹುದು ಅಂತ ಗೊತ್ತಾಯ್ತು, ತಕ್ಷಣ ಕೇಂದ್ರ ಮಂತ್ರಿಯಾಗಿರುವಂತಹ ಗಿರಿರಾಜ್ ಸಿಂಗ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಿತೀಶ್ ಕುಮಾರ್ ಅವರಿಗೆ ಭಾರತ ರತ್ನವನ್ನು ಕೊಡಬೇಕು. ನಿತೀಶ್ ಕುಮಾರ್ ಬಿಹಾರದ ಇಮೇಜ್ ಅನ್ನ ವೃದ್ಧಿಸಿದ್ದಾರೆ. ಹೀಗಾಗಿ ನಿತೀಶ್ ಕುಮಾರ್ ಭಾರತ ರತ್ನಕ್ಕೆ ಅರ್ಹವಾದಂತಹ ವ್ಯಕ್ತಿ. ಜೊತೆಗೆ ಒಡಿಶಾದ ಮಾಜಿ ಮುಖ್ಯಮಂತ್ರಿ ಬಿಜು ಜನತಾ ದಳದ ಮುಖ್ಯಸ್ಥನಾಗಿರುವಂತಹ ನವೀನ್ ಪಟ್ನಾಯಕ್ಗೂ ಕೂಡ ಭಾರತ ರತ್ನವನ್ನು ಕೊಡಬೇಕು. ಹೀಗಂತ ಕೇಂದ್ರ ಮಂತ್ರಿ ಆದಂತಹ ಗಿರಿರಾಜ್ ಸಿಂಗ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ ಬಿಜೆಪಿಗೆ ನಿತೀಶ್ ಕುಮಾರ್ ಅವರ ಅನಿವಾರ್ಯತೆ ಅಷ್ಟಿದೆ. ಯಾವ ಕಾರಣಕ್ಕೂ ಕೂಡ ನಿತೀಶ್ ಕುಮಾರ್ರನ್ನ ಬಿಜೆಪಿ ಬಿಟ್ಟು ಕಳುಹಿಸೋದಿಲ್ಲ. ಆದ್ರೆ ಯಾವಾಗ ಈ ರೀತಿಯ ಸುದ್ದಿಗಳು ಪ್ರಸಾರ ಆಗೋದಕ್ಕೆ ಶುರುವಾಯಿತು, RJD ತುದಿಗಾಲ್ನಲ್ಲಿ ನಿಂತಿದೆ. ಈಗಾಗಲೇ ತೇಜಸ್ವಿ ಯಾದವ್ ಏನ್ ಹೇಳ್ತಾ ಇದ್ದಾರೆ, ಬಿಹಾರದಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿದ್ರೂ ಕೂಡ ಸರ್ಕಾರವನ್ನ ನಡೆಸ್ತಾ ಇರುವಂತಹದ್ದು ಬಿಜೆಪಿ, ಎಲ್ಲ ಕಂಟ್ರೋಲ್ ಬಿಜೆಪಿ ಬಳಿಯಲ್ಲಿದೆ, ನಿತೀಶ್ ಕುಮಾರ್ ಒಬ್ಬ ರಬ್ಬರ್ ಸ್ಟಾಂಪ್ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ನಿತೀಶ್ ಕುಮಾರ್ ಒತ್ತಡಕ್ಕೊಳಗಾಗಿ ಅವರು ಹೊರಗೆ ಬರಲಿ ಅಂತ RJD ಕೂಡ ತುದಿಗಾಲ್ನಲ್ಲಿ ನಿಂತಿದೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ನಿಮಗೆ ಏನು ಅನ್ಸುತ್ತೆ? ನಿತೀಶ್ ಕುಮಾರ್ ಮತ್ತೆ ಪಲ್ಟಿ ಹೊಡೆಯುವಂತಹ ಸಾಧ್ಯತೆಗಳಿದೆಯಾ ಅಥವಾ ಎನ್ಡಿಎದಲ್ಲಿ ಮುಂದುವರಿತಾರ? ನಿತೀಶ್ ಕುಮಾರ್ ಪಲ್ಟಿ ಹೊಡೆದಿದ್ದೆ ಆದ್ರೆ ಬಿಜೆಪಿಗೆ ದೊಡ್ಡ ನಷ್ಟ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.